ವೀಕ್ಷಕರೇ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ನಿಂದ ಒಬ್ಬರ ನಂತರ ಒಬ್ಬರು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅದರಲ್ಲೂ ಏನು ಉತ್ತರ ಕರ್ನಾಟಕದ ಒಬ್ಬ ಬಹುದೊಡ್ಡ ನಾಯಕ ಅಂತ ಹೇಳ್ಬೋದು. ಒಬ್ಬ ಬಹುದೊಡ್ಡ ನಾಯಕ ಕಾಂಗ್ರೆಸ್ ಬಿಟ್ಟು BJP ಸೇರೋದು ಬಹುತೇಕ ಫಿಕ್ಸ್. ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಅವ್ರದೇ ಆದಂಥ ಒಂದು ಹೆಸರನ್ನ ಉಳಿಸ್ಕೊಂಡಿದ್ದಾರೆ. ಜೊತೆಗೆ ಅವ್ರ ಸಮುದಾಯ ಕೂಡ ಒಂದು ಸ್ಟ್ರೆಂತ್ಫುಲ್ ಸಮುದಾಯ ಕೂಡ ಇದೆ. ಜೊತೆಗೆ ಇವರೇನಾದರೂ ಕಾಂಗ್ರೆಸ್ ಬಿಟ್ಟು BJP ಹೋದಾದರೆ ಯಾವುದೇ ಕಾರಣಕ್ಕೂ ಒಬ್ಬ ಹೋಗಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಯಾವುದೇ ಕಾರಣಕ್ಕೂ ಇವರು ಒಬ್ಬರು ಹೋಗಲ್ಲ. ಇವ್ರ ಜೊತೆ ಮಿನಿಮಮ್ 4 ರಿಂದ 5 ಜನ MLAಗಳು ಹೋಗ್ತಾರೆ ಇವರು ಕಾಂಗ್ರೆಸ್ ಬಿಟ್ಟು ಹೋದ್ರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇವರು ನಿರ್ದಿಷ್ಟಗಳ ಪ್ರಯತ್ನವನ್ನು ಪಡ್ತಾ ಇದ್ರೆ, ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇವರನ್ನ ಕರ್ಕೊಂಡು ಬರಲೇಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಅನ್ನೋ ಒಂದು ಒಡೆಯನ್ನ ಕರ್ನಾಟಕದ ನಾಯಕರುಗಳಿಗೆ ಕೊಟ್ಟಿದೆ. ಜೊತೆಗೆ ಕರ್ನಾಟಕದ ನಾಯಕರ ಮಾತು ಕೇಳಲ್ಲ ಅಂತ ತಾವೇ ಖುದ್ದು ಅಮಿತ್ ಶಾ ಅವರೇ ಫೋನ್ ಮಾಡಿ ಅವ್ರ ಮಾತನಾಡಿದ್ದಾರೆ. ನೀವೊಂದು ವೇಳೆ ಬರೋದಾದ್ರೆ ನಿಮ್ಮನಿಗೆ MP ಟಿಕೆಟನ್ನು ಕೊಟ್ಟು ಕೇಂದ್ರದಲ್ಲಿ ಮಂತ್ರಿಯನ್ನ ಮಾಡ್ತೇವೆ. ಜೊತೆಗೆ ನಿಮ್ಮ ಮಗನಿಗೆ ನೀವು ತೆರವಾದಂಥ ನಿಮ್ಮ ಶಾಸಕ ಸ್ಥಾನ ಏನಿದೆ ಅಲ್ಲಿ MLA ಟಿಕೆಟನ್ನು ಕೊಟ್ಟು ಅವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧ ಸಭೆಗೆ ಕಳಿಸ್ಕೊಡ್ತೇವೆ ಅನ್ನೋ ಮಾತನ್ನ ಖುದ್ದು ಅಮಿತ್ ಶಾ ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ಯಾರ ನಾಯಕರು ಹೋಗ್ತಾರ? ಖಂಡಿತ ಅವರು ಒಂದು ಹೆಜ್ಜೆಯನ್ನು BJP ಒಳಗಡೆ ಇಟ್ಟೇ ಆಗಿದೆ. ಹಾಗಾಗಿ ಕಾಂಗ್ರೆಸ್ನ ಹಲವಾರು ನಾಯಕರು ಅವರು ತಡಿಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಬಟ್ ಅದೆಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಅವ್ರ ಬಗ್ಗೆ ಪೂರ್ಣ ವಿವರವನ್ನು ಕೊಡ್ತಾ ಹೋಗ್ತಾರೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ಕಾಂಗ್ರೆಸ್ಸಿಂದ ಜಗದೀಶ್ ಶೆಟ್ಟರ್ ಅವರು ಎಷ್ಟು ವೇಗವಾಗಿ ಬಂದರು ಅಷ್ಟೇ ವೇಗವಾಗಿ ವಾಪಸ್ ಹೋದರು. ಬಂದಷ್ಟೇ ವೇಗವಾಗಿ ವಾಪಸ್ ಹೋಗಿ BJPಯಲ್ಲೂ ಕೂಡ ಈಗಲೂ ಕೂಡ ಪ್ರೆಸೆಂಟ್ ಜಗದೀಶ್ ಶೆಟ್ಟರು BJPಯಲ್ಲಿ ಚೆನ್ನಾಗಿದ್ದಾರೆ ಅಂತಲ್ಲ. ಅವ್ರು ಅವತ್ತು ಏನು ಹೇಳ್ಕೊಂಡು ಬಂದಿದ್ರು, ನನಗಲ್ಲಿ ಮರ್ಯಾದೆ ಸಿಗಲಿಲ್ಲ, ನನ್ನ ಮಾನ ಹೋಯ್ತು, ನಾನು ಇದು ಮಾಡಿದ್ರು, ನನಗೆ ಅದು ಮಾಡಿದ್ರು ಅಂತ ಎಲ್ಲ ಹೇಳ್ಕೊಂಡು ಬಂದ್ರಲ್ಲ. ಇವತ್ತು ಮತ್ತೆ ಪುನಃ BJPಗೆ ಹೋದಾಗಲೂ ಕೂಡ ಅದೇ ಆಗ್ತಾ ಇದೆ. BJPಯಲ್ಲಿ ಕಾರ್ಯಕಾರಿಣಿ ಸಭೆಗೆ ಹೋಗ್ತಾ ಇಲ್ಲ ಅವರು ಜಗದೀಶ್ ಶೆಟ್ಟರು. ಜೊತೆಗೆ ಜಗದೀಶ್ ಶೆಟ್ಟರಿಗೆ ಹುಬ್ಬಳ್ಳಿ ಒಳಗಡೆ ಏನು ರೆಸ್ಪೆಕ್ಟ್ ಇತ್ತೋ ಆ ರೆಸ್ಪೆಕ್ಟ್ನ ಹುಬ್ಬಳ್ಳಿ BJP ಕಾರ್ಯಕರ್ತರು ಹೇಳ್ತಾ ಇಲ್ಲ ಅಥವಾ ಮತದಾರರು ಹೇಳ್ತಾ ಇಲ್ಲ. ಹುಬ್ಬಳ್ಳಿಯ ಏನು ಕಮಿಟಿ ಇದೆ, BJP ಕಮಿಟಿ ಇದೆ, ಆ ಕಮಿಟಿ ಒಳಗಡೆ ಸಿಗ್ತಿಲ್ಲ. ಹುಬ್ಬಳ್ಳಿ ಅಷ್ಟೇ, ರಾಜ್ಯ BJPಯಲ್ಲೂ ಸಿಗ್ತಿಲ್ಲ ಅವ್ರಿಗೆ. ಆ ಕಾರಣಕ್ಕೆ ಅವ್ರನ್ನೇ ಇದಕ್ಕೆ ಅದು ಕಾರ್ಯಕಾರಿಣಿ ಕೂಡ ಹೋಗಿಲ್ಲ ಶೆಟ್ಟರು. ಆದರೆ ಶೆಟ್ಟರು ಹೋದ ನಂತರ ಕಾಂಗ್ರೆಸ್ ಸ್ವಲ್ಪ ಎಚ್ಚೆತ್ಕೊಂಡಿದೆ. ಬಟ್ ಶೆಟ್ಟರು ಓದೋದಕ್ಕೆ ಕಾಂಗ್ರೆಸ್ ತಲೆ ಕೆಡಿಸ್ಕೊಂಡಿಲ್ಲ ಅಷ್ಟೊಂದು. ಕಾರಣ ಅಂದರೆ ಶೆಟ್ಟರಿಗೆ ಈ ಲೀಡರ್ಗೆ ಇರೋವಷ್ಟು ಸ್ಟ್ರೆಂತ್ಫುಲ್ ಶೆಟ್ಟರ್ ಅಲ್ಲ. ಯಾಕೆಂತಂದರೆ ಅವ್ರು ಹೇಳ್ಬೋದು ನನ್ನೇ ಅಂತ ವೋಟರ್ಸ್ ಇದ್ದಾರೆ ಅಂತ ಹೇಳ್ಕೊಬೋದು. ಆದರೆ ಅವರದೇ ವೋಟರ್ಸ್ ಇದ್ದು ಅವರದೇ ಕ್ಷೇತ್ರದಲ್ಲಿ ಅವರು ಕಳೆದ ಬಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ತಗೊಳ್ಳೋಕ್ಕಿಂತ ಕಡಿಮೆ ವೋಟನ್ನು ತಗೊಂಡು ಸೋಲ್ತಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ತಗೊಂಡಷ್ಟು ವೋಟನ್ನು ತಗೊಳ್ಳಲ್ಲ ಅಲ್ಲಿ ಶೆಟ್ಟರು ಅವ್ರ ಕ್ಷೇತ್ರದಲ್ಲಿ. ಹಾಗಾಗಿ ಕಾಂಗ್ರೆಸ್ಗೆ ಶೆಟ್ಟರು ಬಂದರೂ ಕೂಡ ಏನಷ್ಟೊಂದು ನನಗೆ ಇದಾಗಲಿಲ್ಲ ಅನ್ನೋ ಸ್ಥಿತಿಯಲ್ಲೇ ಇತ್ತು ಕಾಂಗ್ರೆಸ್. ಹಾಗಾಗಿ ಶೆಟ್ಟರು ಹೋದಾಗ ಕಾಂಗ್ರೆಸ್ ತಲೆ ಕೆಡಿಸ್ಕೊಳ್ಳಿಲ್ಲ, ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಅವ್ರು ಹೋಯ್ತಾರೆ ಅಂತೆಲ್ಲ ಹೇಳಿ ಅವ್ರನ್ನ ಇದು ಮಾಡ್ತಿದ್ರು ಕೂಡ ಅವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಲಿಲ್ಲ. ಆದರೆ ಈ ಉತ್ತರ ಕರ್ನಾಟಕದ ಲಿಂಗಾಯತ ನಾಯಕ ಏನಿದ್ದಾರೆ ಇವರು ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣವೇ ಕಾಂಗ್ರೆಸ್ ಮೀಟಿಂಗ್ ಮಾಡ್ತಾ ಇದೆ, ಅವ್ರನ್ನ ಭೇಟಿ ಆಗ್ತಾ ಇದೆ, ಅವ್ರನ್ನ ಚರ್ಚೆ ಮಾಡ್ತಾ ಇದೆ. ಏಕೆಂದರೆ ಇವರು ತುಂಬ ಇಂಪಾರ್ಟೆಂಟ್ ಕಾಂಗ್ರೆಸ್ಗೆ. ಅದು ಈ ಚುನಾವಣೆ ಮೂಮೆಂಟಲ್ಲಿ ತುಂಬಾ ಇಂಪಾರ್ಟೆಂಟ್. ಆ ಕಾರಣಕ್ಕೋಸ್ಕರ ಅವರು ತಡೆಯೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾದ್ರೆ ಯಾರವರು? ಉತ್ತರ ಕರ್ನಾಟಕ, ಅದರಲ್ಲೂ ಬೆಳಗಾವಿ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಸೆಡ್ಡೊಡೆದ ರಾಜಕಾರಣವನ್ನು ಮಾಡ್ಕೊಂಡು ಬಂದಂತಹ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ನ ಬಿಟ್ಟು BJP ಹೋಗೋದು ಬಹುತೇಕ ಖಚಿತವಾಗಿದೆ. 100% ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನಂದರೆ ಖುದ್ದು ಅಮಿತ್ ಶಾ ಅವ್ರ ಜೊತೆ ಮಾತನಾಡಿದ್ದಾರೆ. ನೀವು ನಮ್ಮ ಪಕ್ಷಕ್ಕೆ ಬರೋದಾದರೆ ವೆಲ್ಕಮ್, ಜೊತೆಗೆ ನೀವು ಬರಲೇಬೇಕು ನಮ್ಮ ಪಕ್ಷಕ್ಕೆ. ಏನು ಹಳೇದೇನಾಗಿದೆ, ಹಳೇದು ಏನು ನಡೆದೋಗಿದೆಯೋ ಅದೆಲ್ಲ ಬೇಡ. ನಾನು ಖುದ್ದಾಗಿ ನಿಮ್ಮ ಮೇಲೆ ಕಾಳಜಿಯನ್ನು ತೋರಿಸ್ತೇನೆ. ನೀವು ಬೇರೆ ವಿಚಾರವನ್ನು ಬಿಟ್ಬಿಡಿ. ಅಲ್ಲಿ ನಿಮ್ಮ ವಿಜಯೇಂದ್ರ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಮಗದೊಮ್ಮ ಇರ್ಬೋದು, ಅವ್ರ ವಿಚಾರ ಬೇಡ. ನೀವು ನೇರವಾಗಿ ನನ್ನ ಜೊತೆ ಸಂಪರ್ಕದಲ್ಲಿರಿ, ನೇರವಾಗಿ ನನ್ನ ಜೊತೆ ಮಾತನಾಡಿ. ನಿಮಗೆ ನಾವು DCM ಸ್ಥಾನವನ್ನು ಕೊಟ್ಟಿದ್ವಿ. ಈಗ ನೀವು ಬರೋದಾದರೆ ನಿಮಗೆ MP ಟಿಕೆಟನ್ನು ಕೊಡ್ತೇವೆ. ಜೊತೆಗೆ ನೀವು ಗೆದ್ದು ಬಂದರೆ ನಿಮ್ಮನ್ನು ನಾವು ಕೇಂದ್ರದಲ್ಲಿ ಮಂತ್ರಿಯನ್ನು ಮಾಡ್ತೇವೆ. ಜೊತೆಗೆ ಅಲ್ಲಿ ತೆರವಾಗ್ತಕ್ಕಂಥ ಸ್ಥಾನಕ್ಕೆ ನಿಮ್ಮ ಮಗನಿಗೆ ನಾವು MLA ಟಿಕೆಟನ್ನು ಕೊಡ್ತೇವೆ ಅನ್ನೋ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಡಿಮ್ಯಾಂಡ್ ಇಟ್ಟು ಅವರು
ಮಾತುಕತೆಯನ್ನು ನಡೆಸಿದ್ದಾರೆ. ಈಗಾಗಲೇ ಕೇಂದ್ರ ನಾಯಕರ ಜೊತೆ ಒಂದು ಸುತ್ತಿನ ಮೀಟಿಂಗ್ ಆಗಿದೆ. ಆದ ನಂತರ ಫೋನ್ ಮೀಟಿಂಗ್ ಆದ ನಂತರ ಸೌದಿಯವರು ಅಲ್ಲಲ್ಲಿ ಬಿಜೆಪಿ ನಾಯಕರ ಜೊತೆ ಕಾಣಿಸ್ಕೊಂಡ್ರು, ಬಿಜೆಪಿ ನಾಯಕರು ಕಾರಲ್ಲಿ ಹೋದ್ರು, ರಾಷ್ಟ್ರೀಯ ಸಭೆಗಳನ್ನು ನಡೆಸಿದ್ರು. ಜೊತೆಗೆ ಇನ್ನೊಂದೇನಾದ್ರೂ ಯಾಕೆ ಸೌದಿಯವರು ಬೇಕೀಗ ಅಂದರೆ, ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಕುಟುಂಬದ ಏನು ಇದಿದೆ ಅದನ್ನು ತಡೆಗಟ್ಟಲಿಕ್ಕೆ ಸೌದಿ ಬಿಜೆಪಿಗೆ ಬೇಕಾಗಿದೆ. ಏಕೆಂದರೆ ರಮೇಶ್ ಜಾರಕಿಹೊಳಿ ಆಗಲ್ಲ, ಆಗಾಗ ಅವ್ರು ಬ್ಲಾಕ್ ಮೇಲ್ ಮಾಡ್ತಾರೆ. ಅವ್ರು ಕೇಳಿದ್ ಕೊಡಬೇಕು, ಅವ್ರು ಕೇಳಿದ್ ಕೊಡಲಿಲ್ಲ, ಅವ್ರು ಡಿಮ್ಯಾಂಡ್ ಒಪ್ಪಲಿಲ್ಲ ಅಂದರೆ ತಕ್ಷಣ ಬ್ಲಾಕ್ ಮೇಲ್, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ನಾನು ಇವ್ರನ್ನ ಕರ್ಕೊಂಡು ಹೋಗ್ತೀನಿ, ನಾನು ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ. ಹಾಗಾಗಿ ಬೆಳಗಾವಿಗೆ ಈಗ ರಮೇಶ್ ಜಾರಕಿಹೊಳಿ ಅನಿವಾರ್ಯ. ಸೌದಿಗೆ ಹೋಗಲಿಲ್ಲ ಅಂದರೆ ಬೆಳಗಾವಿಗೆ ರಮೇಶ್ ಜಾರಕಿಹೊಳಿ ಖಂಡಿತವಾಗ್ಲೂ ಅನಿವಾರ್ಯ. ಆ ಕಾರಣಕ್ಕೆ ಆ ಅನಿವಾರ್ಯತೆ ನಮಗಿಲ್ಲ, ನೀವು ಹೋಗೋದ್ರ ಹೋಗಿ ಅನ್ನೋ ಥರ ಮಾಡಬೇಕು ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಸೌದಿಯವ್ರನ್ನ ಪಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಪಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಹೈಕಮಾಂಡ್ ಮಾಡ್ತಿದೆ. ಕಾರಣ ಏನಂತಂದರೆ, ಇಲ್ಲಿ ಸೌದಿ ಬಂದಿದ್ದೆ ಆದರೆ ರಮೇಶ್ ಜಾರಕಿಹೊಳಿ ಬ್ಲಾಕ್ ಮೇಲ್ ನಾವು ಬಗ್ಗೆ. ಜೊತೆಗೆ ಇನ್ನೊಂದೇನೆಂದರೆ, ಬಿಜೆಪಿ ಹೈಕಮಾಂಡ್ ಅಷ್ಟು ಬೇಗ ಎಲ್ಲದಕ್ಕೂ ಒಪ್ಕೊಳ್ಳಲ್ಲ. ಯಾರನ್ನೋ ಅವ್ರು ಇಷ್ಟೇ ನೀವೇನು ಇದು ಮಾಡ್ಕೊಂಡೋಗಿ ನಿಮ್ಮ ಕ್ಷೇತ್ರವೇ ಬೇಡ ಅನ್ನೋ ಸ್ಥಿತಿಯಲ್ಲಿ ತಲೆಗೆ ಮೊದಲು ಕಾಂಗ್ರೆಸ್ ಇತ್ತಿತ್ತರ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಈ ಥರ ಇತ್ತು. ಯಾರಾದ್ರೂ ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂದರೆ ಹೋಗೋ ನೀನು ಹೋಗು, ನಿನ್ನಿಂದ ನನಗೆ ಏನಾಗಬೇಕಾಗಿಲ್ಲ. ಅವ್ನು ಎಷ್ಟೇ ದೊಡ್ಡ ನಾಯಕ ಆಗಿದ್ರು, ವೀರೇಂದ್ರ ಪಾಟೀಲ್ ಅಂತ ಅವ್ರನ್ನೇ ಕೇರ್ ಮಾಡಲಿಲ್ಲ ಒಂದು ಟೈಮಲ್ಲಿ ಕಾಂಗ್ರೆಸ್. ಆ ಥರ ಇತ್ತು. ಈಗ ಆ ಸ್ಥಿತಿಯಲ್ಲಿ ಬಿಜೆಪಿ ಇದೆ ಕೇಂದ್ರದಲ್ಲಿ. ಆ ಸ್ಥಿತಿಯ ನಾಯಕರು ಬಿಜೆಪಿಯಲ್ಲಿದ್ದಾರೆ. ಈಗ ಕಾಂಗ್ರೆಸ್ ಅಂತ ನಾಯಕರಲ್ಲ, ಬಟ್ ಬಿಜೆಪಿಯಲ್ಲಿ ಕೇಂದ್ರದಲ್ಲಿ ಅಂತ ನಾಯಕರಿದ್ದಾರೆ. ಯಾವ ಒಬ್ಬ ನಾಯಕನಿಗೋಸ್ಕರ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ರಮೇಶ್ ಜಾರಕಿಹೊಳಿ ಹೋಯ್ತೀನಿ, ನೀನು ಹೋಗಪ್ಪ, ನೀನು ಅಗತ್ಯ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಆ ಕಾರಣಕ್ಕೆ ಅವ್ನು ಹೋಯ್ತೀನಿ ಅಂತ ಅಂದಾಗ ಮತ್ತಲ್ಲಿ ಸೌದಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಯಾವಾಗ ರಮೇಶ್ ಜಾರಕಿಹೊಳಿ ಹೊರಗಡೆ ಹೋಯ್ತೀನಿ ಅಂದರು, ಸೌದಿಯನ್ನು ಟಾರ್ಗೆಟ್ ಮಾಡಿ ಸೌದಿಯನ್ನು ಪಕ್ಷಕ್ಕೆ ಕರ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ವೀಕ್ಷಕರೇ. ಸೊ ನೋಡುವ, ಇನ್ನೇನು ಸ್ವಲ್ಪ ದಿವಸದಲ್ಲೇ ಸೌದಿಯವ್ರು ಚೇಂಜ್ ಆಯ್ತಾರ ಅಥವಾ ರಮೇಶ್ ಜಾರಕಿಹೊಳಿ ಚೇಂಜ್ ಆಯ್ತಾರ. ಒಂದು ವೇಳೆ ಆ ಕಡೆ ಈ ಕಡೆ ಎದುರು ಬದಲಾದರೆ ಯಾರಿಗೆ ಬೆನಿಫಿಟ್? ಜೊತೆಗೆ ಇನ್ನೊಂದೇನೆಂದರೆ, ಸೌದಿ ಜೊತೆ ರಾಜು ಕಾಗೆ ಇರ್ಬೋದು, ಮತ್ತಿನ್ನತ್ರ ಒಂದು 4-5 ಜನ MLA ಶಾಸಕರು ಇರ್ಬೋದು, ಖಂಡಿತವಾಗ್ಲೂ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ರಮೇಶ್ ಜಾರಕಿಹೊಳಿಗೆ ಕಿರಿಕಿರಿ ಆಗ್ತದೆ. ಯಾಕೆಂದರೆ ಸೌದಿ ಹೋದರೆ ರಮೇಶ್ ಜಾರಕಿಹೊಳಿಯ ಹಿಂಬಾಲಕರು ಅದನ್ನು ವಿರೋಧಿಸ್ತಾರೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ಸಿಗೆ ಬರಲೇಬೇಕಾಗುತ್ತೆ. ಅವ್ರು ಕಾಂಗ್ರೆಸ್ಸಿಗೆ ಬಂದೇ ಬರ್ತಾರೆ 100ಕ್ಕೆ 100. ಯಾಕೆಂತಂದ್ರೆ ಹೇಳ್ಬೋದು DK ಶಿವಕುಮಾರ್ ಅವ್ರನ್ನ ವಿರೋಧಿಸ್ತಾರೆ ಅಂತ, ಬಟ್ DK ಶಿವಕುಮಾರ್ಗಿಂತ ಅವರ ಪರಮಾಪ್ತ ಸಿದ್ದರಾಮಯ್ಯ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ DK ಶಿವಕುಮಾರ್ಗಿಂತ ತೀರಾ ಆತ್ಮೀಯರು ಅಂದರೆ ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತೆ ಅಂದರೆ ರಮೇಶ್ ಜಾರಕಿಹೊಳಿ ತಕ್ಕಂಥ ವಿಚಾರ ಇಲ್ಲ. ಹಾಗಾಗಿ ರಮೇಶ್ ಜಾರಕಿಹೊಳಿ ವಾಪಸ್ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಮಾತಿದೆ. ಟೋಟಲಿ ನೋಡುವ ವೀಕ್ಷಕರೇ, ಇನ್ನು ಸ್ವಲ್ಪ ಸ್ಥಳ ಎಲ್ಲವೂ ಗೊತ್ತಾಗ್ತದೆ ಬಹಿರಂಗವಾಗಿ. ನಾನೇನೇ ಹೇಳಿ, ಸಮೀಕ್ಷೆಗಳೇನೇ ಹೇಳಿ, ಅಥವಾ ಅಂತಕ್ಕಂಥ ವಿಚಾರ ಏನೇ ಇರಲಿ, ಟೋಟಲ್ ಆಗಿ ನಾವು 2-3 ತಿಂಗಳೊಳಗಡೆ ಎಲ್ಲವೂ ಕ್ಲಿಯರ್ ಆಗ್ತದೆ. ಆಗ ಪ್ರತಿಯೊಂದು ಯಾರು ಏನು ಹೇಳಿದ್ರು, ಯಾವುದು ಏನು ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗ್ತಾ ಹೋಗ್ತದೆ. ಸೊ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬಂದರೆ, ಅಥವಾ ಏನು ಲಕ್ಷ್ಮಣ್ ಸವದಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ಸರ್ಕಾರಕ್ಕೆ ಏನೋ ತೊಂದರೆ ಆಗ್ತದ, ಅಥವಾ ಲಕ್ಷ್ಮಣ್ ಸವದಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗೋದ್ರಿಂದ ಭಾರತೀಯ ಜನತಾ ಪಕ್ಷ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಈ ಸರಿ MP ಚುನಾವಣೆಗೆ. ಜೊತೆ ಮತ್ತಿನ್ನೊಂದೇನಂತಂದರೆ, ಲಕ್ಷ್ಮಣ್ ಸವದಿ ಹೋದ ತಕ್ಷಣ ಸರ್ಕಾರ ಅಲುಗಾಡುತ್ತೆ ಅನ್ನೋದು ಸುಳ್ಳು. ಕಾರಣ ಏನಂದರೆ, ಕಾಂಗ್ರೆಸ್ ಸರ್ಕಾರದಲ್ಲಿ 136 ಸ್ಥಾನಗಳಿವೆ. 136 ಸ್ಥಾನ, ಈಗ ಟೋಟಲ್ ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳು ಸೇರಿ 138 ಸ್ಥಾನಗಳಿವೆ. ಹಾಗಾಗಿ ಯಾರೇ ಹೋದ್ರೂ ಕೂಡ ಅಷ್ಟೊಂದು ಸಮಸ್ಯೆ ಆಗಲ್ಲ ಅಂದ್ಕೊಂಡಿದ್ದೇನೆ. ಬಟ್ ಹೇಳಲಿಕ್ಕಾಗಲ್ಲ, ಯಾವಾಗ ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯಮಾಡಿ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ವಾಟ್ಸಪ್ ಶೇರ್ ಮಾಡಿ, ಗ್ರೂಪ್ ಶೇರ್ ಮಾಡಿ. ಥ್ಯಾಂಕ್ ಯು.